ಅಂದರೆ ಪ್ರೊಸೀಜರ್ ನಡೆಯೋದು ಹಾಗೇ. ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನು ಪವನ್ಗೆ ಕಳಿಸಿದ್ದೆ. ರೇಣುಕಾಸ್ವಾಮಿ ಯಾವ ಅಶ್ಲೀಲ ಫೋಟೋಗಳನ್ನು ಮೆಸೇಜ್ ಮಾಡ್ತಾಯಿದ್ನೋ ಅದನ್ನು ನಾನು ಪವನ್ಗೆ ಕಳಿಸ್ಕೊಟ್ಬಿಟ್ಟಿದ್ದೆ. ದರ್ಶನ್ಗೆ ಯಾವುದೇ ಕಾರಣಕ್ಕೂ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ. ದರ್ಶನ್ಗೆ ಈ ವಿಚಾರ ಗೊತ್ತಾಗ್ಬಿಟ್ರೆ ಅನಾಹುತ ಆಗಿಬಿಡುತ್ತೆ ಅಂತ. ಅಂದರೆ ಇವ್ರು ಡಿಸೈಡ್ ಮಾಡಿಬಿಟ್ಟಿದ್ರು, ದರ್ಶನ್ಗೇನಾದರೂ ಹೇಳಿಬಿಟ್ರೆ ಕಾನೂನಿಗಿಂತ ಮೀರಿ ಅನಾಹುತ ಮಾಡಿಬಿಡ್ತಾರೆ ದರ್ಶನ್ ಅಂತ. ಏನು ಈ ದೇಶದಲ್ಲಿ ಕಾನೂನು ಇಲ್ಲ, ಜಡ್ಜು ಇಲ್ಲ, ಕೋರ್ಟು ಇಲ್ಲ, ಅಡ್ವೊಕೇಟ್ ಇಲ್ಲ, ಯಾರಿಲ್ಲ. ಈ ಥರ ಪ್ಯಾರಲಲ್ ಕಿಂಗ್ಡಮ್, ಪರ್ಯಾಯ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ಯಾರು ಗೊತ್ತಾದರೂ ಪರವಾಗಿಲ್ಲ, ಅವ್ರಿಗೆ ಗೊತ್ತಾಗಬೇಡ, ಅವ್ರಿಗೆ ಗೊತ್ತಾಗೋದು ಬೇಡ, ಅವ್ರ ಕೋಪ ಬಂದರೆ ಒಳ್ಳೆಯದಲ್ಲ ಅದು. ಇವರೇ ಎಷ್ಟು ನೋಡಿ, ಆ ಇಡೀ ಗ್ರೂಪಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅನಾಹುತ ಆಗುತ್ತೆ ಅಂದರೆ ಏನು ಅರ್ಥ ಇದಕ್ಕೆ? ಅಂದರೆ ನಮ್ಗೆ ಈ ಜಗತ್ತಿನ ಯಾವುದೇ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ ಅಂತ. ಪೊಲೀಸ್ ಮೇಲೆ, ಲಾಯರು, ಕಾನೂನು, ಜಡ್ಜು, ಏನಂತ್ರ ಮೇಲೆ ನಂಬಿಕೆ ಇಲ್ಲ. ಅವ್ರಿಗೆ ಗೊತ್ತಾದ್ರೆ ಅನಾಹುತ ಅಂದರೆ ನೀವು ಹೇಳಬೇಕಾದ ಜಾಗಕ್ಕೆ ಹೇಳಬೇಕಾಗಿತ್ತು ರೀ. ಅಷ್ಟೆಲ್ಲ ಮೆಸೇಜ್ ಬರ್ತಿದೆಯಾ, ಕೊಡಿ, ಸೆಂಟ್ ಠಾಣೆಗೆ ಬನ್ನಿ, ಸೈಬರ್ ಠಾಣೆಗಳಿಗೆ ಕಂಪ್ಲೇಂಟ್ ಕೊಡಿ ಏನಾಗ್ತಿದೆ ಅಂಥೇಳಿ. ಬ್ಲಾಕ್ ಮಾಡಿ, ಇನ್ನೂ ನೆಮ್ಮದಿ ಬೇಕು ಅಂದರೆ ಬ್ಲಾಕ್, ಡಿಲೀಟ್, ಬ್ಲಾಕ್, ಫಿನಿಶ್. ಏನಾಗ್ಬಿಡು, ಇನ್ನೊಂದು 5 ಅಕೌಂಟ್ ಓಪನ್ ಮಾಡ್ತಾನ, ಡಿಲೀಟ್, ಬ್ಲಾಕ್, ಡಿಲೀಟ್, ಬ್ಲಾಕ್, ಫಿನಿಶ್. ఇప్పుడు ದರ್ಶನ್ ಗೊತ್ತಾಗ್ಬಿಟ್ರೆ ಅಂದರೆ ಏನು, ಯಾವ ಈಗೋಗೆ ಇವನಿಗೆ ಮಾಡ್ತಿದ್ದಾನೆ, ನನಗೆ ಇದರಲ್ಲಿ ನ್ಯಾಯ ಬೇಕು ಅಂದರೆ ನ್ಯಾಯಸ್ಥಾನದಲ್ಲಿ ಶ್ರೀಯುತ ದರ್ಶನ್ ಅವ್ರು ಇರೋದಾ ಇಲ್ಲಿ? ಅವರೇ ಜಡ್ಜು, ಅನಾಹುತ ಮಾಡಿಬಿಡ್ತಾರೆ ಅಂತ ಇವ್ರು ಹೇಳಿಬಿಟ್ರಂತೆ. ಸರಿ, ನನಗೆ ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಇವರು ಪವಿತ್ರ ಗೌಡ ಅವ್ರು ಹೇಳೋದು ಅನಾಹುತ ಆಗುತ್ತೆ ಅಂತಲೂ ಇವರೇ ಹೇಳಿರೋದು, ಅನಾಹುತ ಆಗಿಬಿಡುತ್ತೆ ಅಂತ. ಆದರೆ ಕೊಲೆ ಮಾಡ್ತಾರೆ ಅಂತ ಇವ್ರಿಗೂ ಕಲ್ಪನೆ ಇರಲಿಲ್ವಂತೆ. ಮತ್ತು ಯಾವ ಸ್ಯಾಟಿಸ್ಫ್ಯಾಕ್ಷನ್ ಕರ್ಕೊಂಡು ಬಂದಿದ್ರಿ? ಸೊ ನಿಮ್ಮ ಪ್ರಕಾರ ರೇಣುಕಾಸ್ವಾಮಿನ ಕೊಲೆ ಮಾಡಿದೆ, ಅವನ ಹಣ್ಣುಗಾಯಿ ನೀರುಗಾಯಿ ಮಾಡಿ, ಅವನ ಕೈಯೋ ಕಾಲೋ ಲ್ಯಾಪ್ಸ್ ಮಾಡಿಬಿಟ್ಟು, ಅವನ ಎಲ್ಲ ಕಿಬ್ಬದಿಯ ಮೂಳೆಗಳನ್ನೆಲ್ಲ ಮುರಿದುಬಿಟ್ಟು, ಅವನ ಕರುಳೆಲ್ಲ ಆಚೆ ತೆಗೆದುಬಿಟ್ಟು ಹಾಗೆ ಕಳಿಸ್ಕೊಟ್ಬಿಡ್ತಿದ್ರಾ ದುರ್ಗಕ್ಕೆ ಅವನನ್ನು? ಅರ್ಥ ಏನು? ಚೆನ್ನಾಗಿ ಹೊಡೆದು ಕಳಿಸೋದು ಅಂತ ಅಲ್ವಾ? ಈ ಹೊಡೆಯೋದು ಅಂತಿದೆಯಾ? ಇದೇನ್ರಿ ಎಲ್ಲಾದರೂ ಪವಿತ್ರ ಗೌಡ, ಇದೇನ್ರಿ ಹೊಡೆಯಬಹುದು, ಅವನನ್ನು ಚೆಚ್ಚಬಹುದು, ಹಣ್ಣುಗಾಯಿ ನೀರುಗಾಯಿ ಮಾಡಬಹುದು ಅಂತ ಇದೆಯಾ? ಅದೇ ಇಲ್ಲ ಅಂತ ಹೇಳಿದ ಮೇಲೆ ಆ ಕೆಲಸಕ್ಕೆ ತಾನೇ ನೀವು ಕರ್ಕೊಬಂದಿದ್ದು. ಬರೀ ಬೈದು ಬಿಡೋಕ್ಕೆ ಕಲಿಸಿದ್ರೆ ನೀವು ಒಂದು ಬೈದು ಒಂದು ಮಾತಲ್ಲಿ ಕಳಿಸ್ಬಿಡ್ಬೇಕಾಗಿತ್ತು ಅವನ್ನ, ಹಿಂಗೆ ಮಾಡಿಬಿಡಪ್ಪ ಅಂಥೇಳಿ. ಫಸ್ಟ್ ಆಫ್ ಆಲ್ ಅವ್ನು ಕರ್ಕೊಬಂದಿರೋದೇ ಕಾನೂನು ಪ್ರಕಾರ ಅಪರಾಧ. ಆಯಿತು, ಏನೋ ಒಂದು ಜೀವದಾನ ಕೊಟ್ಬಿಟ್ಟಿದ್ರಿ ಅಂತ ಅಂದ್ಕೊಳ್ಳೋಣ, ಹೇಳಿ ಕಳಿಸ್ಬೋದಿತ್ತಲ್ವಾ? ದರ್ಶನ್ ಗೊತ್ತಾದರೆ ಅನಾಹುತ ಆಗಿಬಿಡುತ್ತೆ, ಇವರು ಸಾಯಿಸ್ಬಿಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಅಂದರೆ ಯಾವ ನಾಟಕ ಇದು? ಯಾವ ನಾಟಕ ರೀ ಇದು? ಕೊಲೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಯಾರಾದರೂ ಹೇಳಿಬಿಡ್ತಾರಾ? ದರ್ಶನ್ ಹೇಳಿಬಿಡ್ತಾರೆ, ಪವಿತ್ರ ಗೌಡ ನೀನು ಕೊಟ್ಟ ತಕ್ಷಣ ಅವ್ನು ಕರ್ಕೊಂಬಂದ್ಬಿಟ್ರೆ ನಾನು ಕೊಲೆ ಮಾಡಿಬಿಡ್ತೀನಿ ಅಂತ ದರ್ಶನ್ ಹೇಳಿಬಿಡ್ತಾ ಇದ್ನ? ನೋ, ನಾನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ತಾ ಇದ್ದೆ. ಈ ಕಾನೂನದು ಈಗ ಕಿಡ್ನ್ಯಾಪ್ ಮಾಡಿದಾಗ ಇಲ್ಲದೇ ಇರುವಂಥ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಸ್ಕೊಳ್ಳುವ ಬುದ್ಧಿ, ಬಂದು ಹೊಡೆಸ್ದಾಗ ಸರಿ ಮಾಡ್ಕೊಳ್ಬೇಕು ಅಂತ ಗೊತ್ತಾಗದೇ ಇರುವಂಥ ಬುದ್ಧಿ, ಸತ್ತೋದಾಗ ಕೊಲೆ ಅಂದರೆ ಮಾತ್ರ ಅಪರಾಧ ಇವ್ರ ಪ್ರಕಾರ. ಅರ್ಥ ಮಾಡ್ಕೊಳ್ಳಿ ನೀವು. ಮರ್ಡರ್ ಅಂದರೆ ಮಾತ್ರ ಅಪರಾಧ ಅಂತೆ. ಕೊಲೆ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟಿದ್ದರೆ ಕಂಪ್ಲೇಂಟ್ ಕೊಟ್ಟು ನಾನು ಸರಿ ಮಾಡ್ಕೊಳ್ತಾ ಇದ್ದೆ ಅಂದರೆ ಏನಿತ್ತಮ್ಮ ಅಲ್ಲಿ? ಏನಿತ್ತು? ಒಂದು ಕಮೆಂಟ್, ಅಗ್ರಿ. ಈ ಥರ ಎಲ್ಲ ಹೆಣ್ಣುಮಕ್ಕಳು ಈ ದೇಶದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದಾರಿನೇ ಹಿಡಿದುಬಿಟ್ರೆ ದಿನಕ್ಕೆ 1000 ಮರ್ಡರ್ ಆಗಿಬಿಡ್ತವೆ ದೇಶದಲ್ಲಿ. ಅನೇಕ ಹೆಣ್ಮಕ್ಳಿಗೆ ಬರುತ್ತೆ, ಅವ್ರ ಫೋಟೋನೇ ಮಾರ್ಫ್ ಮಾಡಿರ್ತಾರೆ, ಹಣ ವಸೂಲಿ ಮಾಡ್ತಿರ್ತಾರೆ. ಎಷ್ಟೋ ಜನ ಸ್ಯೂಸೈಡ್ ಮಾಡ್ಕೊಳ್ತಾರೆ ಅವಮಾನ ತಡ್ಕೊಳಕ್ಕಾಗದೆ. ನಿನ್ನ ವಿಡಿಯೋ ಇದೆ ದುಡ್ಡು ಕೊಡು ಅಂತ 5 ಲಕ್ಷ 10 ಲಕ್ಷ ಪೀಡಿಸಿರೋರಿದ್ದಾರೆ, ಅವರ ಮದುವೆಗಳನ್ನು ಹಾಳು ಮಾಡಿದವರಿದ್ದಾರೆ, ಕಾಲೇಜುಗಳಲ್ಲಿ ಅವ್ರ ಹೆಸರು ಕೆಡಿಸಿದವರಿದ್ದಾರೆ, ಶಾಲೆಗಳಲ್ಲೂ ಶುರುವಾಗ್ಬಿಟ್ಟಿದೆ. 3 ಜನ 4 ಜನ ಬೇರೆ ಬೇರೆ ಗ್ರೂಪಲ್ಲಿ ಹಾಕೊಳ್ಳೋದು, ಇವಳು ಫೋಟೋ ಅಂತೇಳಿ ಮಾರ್ಫ್ ಮಾಡಿ ಹಾಕೊಳ್ಳೋದಿದೆ. ಎಲ್ಲರೂ ಸಾಯಿಸೋ ದಾರಿ ಹಿಡಿದುಬಿಟ್ಟಿದ್ದರೆ ಗತಿ ಏನು ಪವಿತ್ರ ಗೌಡ? ಏನು ಗತಿ ಆಗಬೇಕು? ಕೊಲೆ ಮಾಡೋದು ಮಾತ್ರ ನಿಮ್ಮ ಪ್ರಕಾರ ಅಪರಾಧನ? ಕಿಡ್ನ್ಯಾಪ್ ಮಾಡೋದಲ್ಲ, ಹೊಡೆಯೋದಲ್ಲ, ಕಟ್ಟಾಕೋದಲ್ಲ, ಗೋಡೆಗೆ ಈ ಕಡೆಯಿಂದ ಆ ಕಡೆಗೆ ಅವನನ್ನು ಬಿಸಾಕೋದಲ್ಲ, ಇದು ಯಾವುದು ಅಪರಾಧ ಅಲ್ವೇ? ಪ್ರಾಣ ಪಕ್ಷಿ ಹಾರು ಹೋದರೆ ಮಾತ್ರ ಅಕಾರ್ಡಿಂಗ್ ಟು ಪವಿತ್ರ ಗೌಡ ಪೀನಲ್ ಕೋಡ್ ಅದು ಅಪರಾಧ. ಟು ದರ್ಶನ್ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಚೆನ್ನಾಗಿದೆ. ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪವನ್ನಿಂದ ಗೊತ್ತಾಯಿತು ನನಗೆ. ದರ್ಶನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಪವಿತ್ರ ಗೌಡಗೆ ಇವನು ವಲ್ಗರ್ ಆಗಿ ಮೆಸೇಜ್ ಮಾಡ್ತಿರೋದು ನನಗೆ ಪವನ್ನಿಂದ ಗೊತ್ತಾಯಿತು. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರಬೇಕು ಅಂಥೇಳಿ ರಾಘವೇಂದ್ರನಿಗೆ ನಾನೇ ಸೂಚನೆ ಕೊಟ್ಟೆ. ಶನಿವಾರ ಸಾಯಂಕಾಲ ನೋಡಿ, ದರ್ಶನ್ ಇಲ್ಲಿ ನನ್ನ ಮನೆಗೆ ಬಂದಿದ್ದ, ಕರ್ಕೊಂಡು ನಡೀರಿ ಅಂತ ಹೇಳಿಲ್ಲ. ನಾನು ಅವನನ್ನು ಮೀಟ್ ಮಾಡಿದ್ದೆ ಸಾಯಂಕಾಲ ಶೆಡ್ನಲ್ಲಿ ಅಂತ. ಇದು ದರ್ಶನ್ ಸ್ಟೇಟ್ಮೆಂಟ್. ಅಲ್ಲಿಗೆ ಒಂದು ಚೇಂಜ್ ಆಯಿತು, ಮನೆಗೆ ಬಂದಿರಲಿಲ್ಲ ಅಂತ. ಇನ್ನೊಂದು ಸಲ ಪವಿತ್ರಾಗೆ ಅಷ್ಟೆಲ್ಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ವಾರ್ನ್ ಮಾಡಿದೆ. ಹೇಗಿದು? ಅದೇ ನಾನು ಹೇಳಿದ್ನಲ್ಲ, ಇದೊಂದು ಪರ್ಯಾಯ ಸಾಮ್ರಾಜ್ಯ ಇವ್ರದ್ದು. ಹಾಗಾದರೆ
ವಾರ್ನ್ ಮಾಡೋಕ್ಕೆ ಇವ್ರು ಯಾರಪ್ಪ ವಾರ್ನ್ ಮಾಡೋಕ್ಕೆ? XYZ ಯಾರು? ಒಬ್ಬ XYZ ತಪ್ಪು ಮಾಡಿದ್ರೆ ಒಬ್ಬ ABC ಹೇಗೆ ವಾರ್ನ್ ಮಾಡ್ತಾನೆ? ಇವ್ರು ವಾರ್ನ್ ಮಾಡ್ಬೋದಾ? ಇಲ್ಲ ತಾನೇ. ದುಡ್ಡು ಕೊಟ್ಬಿಟ್ಟು ಊಟ ಮಾಡಿಕೊಂಡು ಊರು ಸೇರ್ಕೊ ಅಂತ ನಾನು ಹೇಳ್ಬಿಟ್ಟು ಹೊರಟುಬಿಟ್ಟೆ, ಅಷ್ಟೇ ನಾನು ಮಾಡಿದ್ದು. ಇದು ಬೇರೆ ಆರೋಪಿಗಳ ಕಥೆ ಬೇರೆ ಥರ ಇದೆ, ಅದು ಬಿಡಿ. ದರ್ಶನ್ ಹೇಳಿರೋದು ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ನಾನು ಈ ಕೊಲೆಯನ್ನು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಕಟ್ಟಬೇಡಿ. ನೆಕ್ಸ್ಟ್ A3 ಪವನ್. ಪವಿತ್ರ ಅಕ್ಕನಿಗೆ ಈಗ ದರ್ಶನ್ದಾಯಿತು ಸ್ಟೇಟ್ಮೆಂಟು. ಪವನ್ ಸ್ಟೇಟ್ಮೆಂಟ್ ನೋಡಿ ನೀವು. ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ, ಇದು ಯಾರು ಪತ್ತೆ ಮಾಡಿದ್ರು ಅಂತ ಅಕ್ಕ ಹೇಳಿಬಿಟ್ರು. ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡ್ತಾ ನಂಬರ್ ಪಡ್ಕೊಂಡೆ. ಇವನು 2 ಥರ ಅಪರಾಧ ಇವನು ಕೂಡ. ಇನ್ ಪರ್ಸೋನಾ ಅಂತಾರೆ, ಬೇರೊಬ್ಬ ವ್ಯಕ್ತಿಯಂತೆ ನಟಿಸುವುದಿದೆಯಲ್ಲ. ಎಲೆಕ್ಷನ್ ಟೈಮಲ್ಲಿ BBMPಲಿ ಮಾಡಿದ್ರಲ್ಲ, BBMP ಆಫೀಸರ್ಸ್ ನಾವು ಅಂತ ಹೇಳಿಕೊಂಡು ಮತದಾರರ ಮಾಹಿತಿಯನ್ನು ಗೌಪ್ಯತೆ ಉಲ್ಲಂಘನೆ ಮೀರಿ ಕಲೆಕ್ಟ್ ಮಾಡ್ತಿದ್ರಲ್ಲ, ವೋಟರ್ ID ಇನ್ನೊಂದು ಸ್ಕ್ಯಾಮ್ ಆಗಿತ್ತಲ್ಲ, ಇಂಪರ್ಸೋನಾ ಅಂತಾರೆ. ನಾವೇ ಆಫೀಸರ್ ಅಂತೇಳಿ ಯಾರೋ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ರು ಅವರು. ನೀನು ಯಾರಿಗೆ ವೋಟ್ ಹಾಕ್ತೀಯಾ, ಯಾವರಿಂದ ಬಂದಿರೋದು, ಏನು ಕೆಲಸ ಮಾಡ್ತೀಯಾ ಅಂತ. ಇದು ಹಾಗೇ ನಾನೇ ಪವಿತ್ರ ಗೌಡ ಅಂತ ಇಂಪರ್ಸೋನಾ ಆಗಿರೋದು ಯಾರು? ರೇಣುಕಾಸ್ವಾಮಿ. ನಕಲಿ ಇವನಾಗಿ ಅಂದರೆ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಚಾಟ್ ಮಾಡಿರೋದು ರೇಣುಕಾಸ್ವಾಮಿ ಜೊತೆ. ನಂಬರನ್ನು ಪಡ್ಕೊಂಡೆ, ದರ್ಶನಿಗೆ ಹೇಳಿದೆ, ಶೆಡ್ನಲ್ಲೆಲ್ಲ ಭೇಟಿ ಮಾಡಿದ್ವಿ, ಹೊಡೆದ್ವಿ. ರೇಣುಕಾಸ್ವಾಮಿ ಮೂರ್ಛೆ ಹೋಗ್ಬಿಟ್ಟ ಅಂತ ನಾನು ಅಂದ್ಕೊಂಡೆ, ಸತ್ತೇ ಹೋಗಿದ್ದ ಅವನು. ಭಯ ಹುಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಾಮಿ. ನೋಡಿ, ಭಯ ಹುಟ್ಟಿಸೋ ಎಲಿಮೆಂಟ್ಸ್ ಇದೆಯಲ್ಲ ಸೊಸೈಟಿಲಿ, ಭಯ ಹುಟ್ಟಿಸೋದು ಅನ್ನೋದು ಇದೆಯಲ್ಲ, ಅದೇ ರಾಂಗ್ ಎಲಿಮೆಂಟ್ ಅದು. ಯಾಕೆ ಭಯ ಹುಟ್ಟಿಸ್ಬೇಕು ನಾವು? ಯಾರಿಗೋ ಯಾಕ್ರಿ ಭಯ ಹುಟ್ಟಿಸ್? ಯಾರಾದರೂ ಆಗಿರಪ್ಪ, ನೀನು ಸ್ಟಾರ್ ಆದರೂ ಆಗಿರು, ಕಾರ್ಮಿಕ ಆದರೂ ಆಗಿರು, ಯಾರಾದರೂ ಆಗಿರು, ಭಯ ಹುಟ್ಟಿಸೋ ಎಲಿಮೆಂಟ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಕಾಲ್ಡ್ ಆ್ಯಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ. ಸಮಾಜ ವಿರೋಧಿ ಚಟುವಟಿಕೆಗಳ ಒಂದು ಎಲಿಮೆಂಟ್ ಅದು, ಒಂದು ಗ್ಯಾಂಗ್ ಅದು ಅಂತ, ಒಂದು ಗ್ರೂಪ್ ಅದು, ಸಮಾಜ ಘಾತುಕ ಶಕ್ತಿಗಳವು ಅಂತ. ಭಯ ಹುಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ಇವನ್ ಮೋಟೋ ಅರ್ಥ ಆಯ್ತಾ ನಿಮಗೆ? ಪೊಲೀಸರಿಗೆ ಅಷ್ಟೇ ಸಾಕು. ಅದು ಕಾನೂನಿಗೆ ವಿರುದ್ಧ. ಅದು ಒಬ್ಬನಿಗೆ ಭಯ ತರಿಸೋದಿದೆಯಲ್ಲ, ಕಾನೂನಲ್ಲಿ ಅದು ರಾಂಗ್. ಸಾಯಿಸೋ ಉದ್ದೇಶ ಇರಲಿಲ್ಲ, ಹೊಡೆದ್ವಿ ಅಂತ. A4 ರಾಘವೇಂದ್ರ, ದುರ್ಗದಿಂದ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನು. ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿನ ಕರ್ಕೊಂಬ ಅಂತ ದರ್ಶನ್ ಹೇಳಿದ್ರು. ನಂಬರ್ ಸಿಕ್ತು, ರೇಣುಕಾಸ್ವಾಮಿನ ಆರಾಮಾಗಿ ಪತ್ತೆ ಮಾಡಿಬಿಟ್ಟೆ. ಒಂದು 2 ದಿನ ವಾಚ್ ಮಾಡಿದ್ದೆ. ಅವನಿಗೆ ಫಾರ್ಮಸಿಗೆ ಬರ್ತಕ್ಕಂಥ ವೇಳೆ ಸ್ವಲ್ಪ ಮಾತನಾಡಬೇಕು ಅಂತ ಕರ್ಕೊಂಡು ಬಂದೆ. ಶನಿವಾರ 3 ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಡ್ ಒಳಗಡೆ ಕರ್ಕೊಂಡು ಹೋದೆ. ಅಷ್ಟರಲ್ಲಿ ರೇಣುಕಾಸ್ವಾಮಿ ನೋಡಿದ ಕೂಡಲೇ ಸಾಕಷ್ಟು ಜನ ಹೊಡೆದುಬಿಟ್ರು ಅವನಿಗೆ. ಆಯಿತು, ರಘು ಹೇಳಿಬಿಟ್ಟ ಅಲ್ಲಿಗೆ, ರಾಘವೇಂದ್ರ, ರಘು ಅಂತೇನೋ ಕರೀತಾರೆ ಅನಿಸುತ್ತೆ, ಅವ್ರ ಆಪ್ತವಲಯ ಇರಲಿ. ಅವನು ನೋಡ್ತಿದ್ದಂಗೆ ಕೆಲವರು ಹೊಡೆದ್ಬಿಟ್ರು ಸ್ವಾಮಿ ಅಂತ. ನಮ್ಮ ಬಾಸ್ ಹೆಂಡ್ತಿಗೆ ಮೆಸೇಜ್ ಮಾಡ್ತೀನೋ ಅಂತ ಎಲ್ಲರೂ ಸೇರ್ಕೊಂಡು ಹೊಡೆದಿರೋದು. ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ರಾಘವೇಂದ್ರ ಕೂಡ ಮಾತಾಡ್ತಾನೆ. ಇವನಿಗೂ ಸತ್ತು ಹೋಗೋದು ಗೊತ್ತಿಲ್ಲ. ನೋಡಿ, ಇದನ್ನು ಈ ಅನ್ಲಾಫುಲ್ ಕೂಟ ಅಂತ ಕರೀತಾರೆ, ಕಾನೂನು ವಿರೋಧಿ ಕೂಟ ಇದು. ಇವರೆಲ್ಲ ಸೇರ್ಕೊಂಡು ನೋಡಿ, ಒಬ್ಬ ಹೊಡೆದ, ಶೆಡ್ ಹತ್ರ ಕರ್ಕೊಂಬಂದ, ಅವನಿಗೆ ಸಾಯಿಸಬೇಕು ಅಂತ ಹೊಡಿಲಿಲ್ಲ, ಹೊಡೆದ್ವಿ, ಹೆದರಿಸ್ಬೇಕು ಅಂತ ಹೊಡೆದ್ವಿ, ಬೈಬೇಕು ಅಂತ ಇದ್ವಿ, ಸತ್ತೋಗ್ತಾನೆ ಅಂತ ಗೊತ್ತಿರಲಿಲ್ಲ. ಇದೆಲ್ಲ ಇದೆಯಲ್ಲ, ಇಂಟೆನ್ಷನ್ ಏನು, ಹೆದರಿಸ್ಬೇಕು, ಬಡಿಬೇಕು, ಅವನಿಗೆ ಇನ್ಯಾವತ್ತೂ ಹಿಂಗೆ ಮಾಡಬಾರ್ದು ಅಂತ ಇವರೇ ಕಾನೂನು ಕೈಗೆ ತೊಗೊಂಡು ಮಾಡಿರ್ತಕ್ಕಂಥ ಕೆಲಸ. ಇನ್ನು ಬೇರೆ ಬೇರೆ ಆರೋಪಿಗಳು ಏನು ಹೇಳಿದ್ದಾರೆ?